ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಸ್ವಾಗತ ನೆಕ್ಸ್ಟ್ ಮತ್ತೊಂದು ವಿಡಿಯೋಗೆ. ಸೊ ಇವತ್ತು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾಯಿದ್ದೀನಿ. ಟೈಮ್ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಮತ್ತು ನಾನು ನಿಮ್ಗೆ ಹೇಳಿದ್ನಲ್ವ ಸೆಕೆಂಡ್ ಹ್ಯಾಂಡ್ ಬೈಕ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅಂತ. ಸೊ ಟ್ರಯಲ್ ವೀಡಿಯೋ ಹಾಕ್ತೀನಿ ಇವತ್ತು, ಮೇ ಬಿ ಇವತ್ತೇ ಹಾಕ್ತೀನಿ. ಸೊ ಈ ವಿಡಿಯೋ ಆದಮೇಲೆ ಸೊ ನೀವು ನೋಡ್ಬೋದು ಯಾವ ಥರ ಬೈಕ್ಸ್ ಇದೆ ಏನು ಅಂತ. ಬಟ್ ಪ್ರೈಸಸ್ ಏನೂ ಹೇಳಿಲ್ಲ ನಾನು ಅದರಲ್ಲಿ. ರೀಸನಬಲ್ ಪ್ರೈಸಸ್ ಇದೆ, ಬಟ್ ಗಾಡಿಗಳಂತೂ ಸಖತ್ತಾಗಿದೆ ಗುರು. ಒಂದೊಂದು ಗಾಡಿನೂ ಶೋರೂಮ್ ಕಂಡೀಷನ್ಸಲ್ಲಿ ಮಸ್ತಾಗಿ ಇಟ್ಟಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ರೀಸನಬಲ್ ಪ್ರೈಸಸ್ಸು ಇದೆ, ಚೆನ್ನಾಗೂ ಇದೆ. ಹೇಗಂತ ಹೇಳಿದ್ರೆ ಲೋನ್ ಅವೈಲಬಿಲಿಟಿನೂ ಇದೆ. 70% ಲೋನ್ ಮಾಡಿಕೊಡ್ತಾರೆ, 30% ನಿಮಗೆ ಡೌನ್ ಪೇಮೆಂಟ್ ಮಾಡಬೇಕು. ಬಟ್ ಕಂಪ್ಯಾರಿಸೇಷನ್ ಮಾಡಿದ್ರೆ ಸಖತ್ತಾಗಿದೆ ಗಾಡಿಗಳೆಲ್ಲ. ಅಂದರೆ ಡ್ಯಾಮೇಜಸ್ಸು, ಸ್ಕ್ರ್ಯಾಚಸ್ಸು, ತೊಗೊಂಡೋದ್ರೆ ಏನಾದರೂ ಪ್ರಾಬ್ಲಮ್ ಇರುತ್ತೇನೋ, ಸೊ ಈ ಥರ ಎಲ್ಲ ಇರುತ್ತಲ್ಲ, ಈ ಡೌಟ್ಸ್ ಎಲ್ಲ ಏನೂ ಇರೋಲ್ಲ ಇಲ್ಲಿ ಬಂದರೆ. ಓಕೆನಾ? ಸೊ ಕಂಪ್ಲೀಟಾಗಿ ಅವ್ರದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂಥರ ಒಂದು ರೂಮ್ ಕಂಡೀಷನ್ಸೇ ಶೋರೂಮಲ್ಲಿ ಯಾವ ಥರ ಇರುತ್ತೋ ಆ ಥರನೇ ಸೇಮ್ ಮಾಡಿದ್ದಾರೆ. ಸೊ ನಾವು ಇನ್ನು ಸ್ವಲ್ಪ ಜಾಗದಲ್ಲಿ ಹೋಗಿ ನೋಡಿದ್ರೆ ಬಂದುಬಿಟ್ಟು ಟಯರ್ಸು ಒಂದು 70%, 50% ಈ ರೇಂಜಲ್ಲಿರುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ನಿಮಗೆ 90-95%, 100% ಹೊಸ ಟಯರ್ಗಳು ಕೂಡ ಇದೆ ಗಾಡಿಗಳಲ್ಲಿ. ಮಸ್ತಿದೆ ಗುರು, ಬೈಕ್ಸ್ ಎಲ್ಲನೂ ಸಖತ್ತಾಗಿದೆ. ಸೊ ನೋಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ತಮ್ನೇಲಲ್ಲಿ ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ಕೂಡ ನಾನು ಹಾಕಿರ್ತೀನಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಎಲ್ಲನೂ. ನೀವು ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೋಬೋದು ಅವ್ರ ಹತ್ರ. ಸೊ ವಿಡಿಯೋನು ಬಂದುಬಿಟ್ಟು ನಾನು ಪಿನ್ ಕಮೆಂಟಲ್ಲಿ ಹಾಕಿರ್ತೀನಿ, ಪಿನ್ ಕಮೆಂಟಲ್ಲಿ ಕೂಡ ಚೆಕ್ ಮಾಡಿ. ಓಕೆನಾ? ಸೊ ಫ್ರೆಂಡ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಾ ಬ್ರೋ ಎಲ್ಲಾದರೂ ಪಾರ್ಕಿಗೆ ಹೋಗೋಣ, ಇಲ್ಲೆಲ್ಲ ತಿನ್ನಕ್ಕೆ ಹೋಗೋಣ ಅಂತ ಇದ್ದಾರೆ. ಎಲ್ಲಿ ಹೋಗೋದು ಗೊತ್ತಿಲ್ಲ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಇವಾಗ ಎನ್ನೂರು ಕ್ರಾಸಿಂದ ಹೋಗ್ತಾಯಿದ್ದೀನಿ. ಸೊ ಒನ್ಸ್ ಇಲ್ಲಿಂದ ರೀಚ್ ಆದಮೇಲೆ ನಾವು ಅಲ್ಲೋಗಿ ಏನಾದರೂ ಒಂದು ಸ್ವಲ್ಪ ಹೊಟ್ಟೆ ತುಂಬ ಬಾರಿಸ್ಬೇಕು ಊಟನ. ಹೊಟ್ಟೆ ತುಂಬಕ್ಕೂ ಊಟ ಗಿಟ ಹಾಕ್ಕೊಂಡು ಬಾಯಿಗೆ ತಣ್ಣಗೆ ಮಾಡಿಕೊಂಡು ಹೊಟ್ಟೆನ ಹೋಗಬೇಕು. ಹುಷಾರಾಗಿ ಹೋಗ್ಬೇಕು ಗುರು, ಸಂಡೇ ಬೇರೆ. ಹಳೆ ಪಾತ್ರೆ ಹಳೆ ಕಬ್ಬನ್ನ ಅಂದ್ಕೊಂಡು ಮಾರ್ಕೊಂಡು ಹೋಗ್ತಾರೆ ನೋಡ್ರಿ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ ಗುರು, ಮತ್ತೆ ಇವತ್ತೇ ನೋಡ್ತಾ ಇದ್ದೀನಿ ಮನೆ ಮುಂದೆ ಬರೋರು ಮಾರೋಕ್ಕೆ. ಪಾತ್ರೆ ಇದೆ, ಸಾಮಾನಿದೆ, ಬನ್ನಿ ಅಂತ. ಚೆನ್ನಾಗಿದೆ. ಟ್ರಾಫಿಕ್ಕು ಯಾವಾಗ ನೋಡು ನನ್ನ ಗಾಡಿ ಎತ್ತದವಾಗೆಲ್ಲನೂ ಟ್ರಾಫಿಕ್ ಇರತ್ತೆ ಗುರು. ಇದೊಂದು ದೊಡ್ಡ ಹಿಂಸೆ ಬೆಂಗಳೂರಲ್ಲಿ. ಹಿಂಸೆ ಅಂದರೆ ಹಿಂಸೆ, ದೊಡ್ಡ ಹಿಂಸೆ. ನೋಡ್ಕೋಬೇಕು ಇಲ್ಲೆಲ್ಲ. ನನ್ನ ಫ್ರೆಂಡ್ ಬರ್ತಾವನೆ ಹಿಂದೆ. ಈ ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಯಾವಾಗ ಕಂಪ್ಲೀಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಬೇಗ ಕಂಪ್ಲೀಟ್ ಆದರೆ ಚೆನ್ನಾಗಿರತ್ತೆ ಅನ್ಕೊತಾ ಇದ್ದೀನಿ. ಸೊ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ ವಿಡಿಯೋಸ್ಗೆ, ಪರವಾಗಿಲ್ಲ, ಖುಷಿನೇ ಗುರು. 50 ವ್ಯೂ ಬಂದ್ರೂ ಖುಷಿನೇ. 50 ಜನ ಆದರೂ ನೋಡ್ತಾ ಇದ್ದಾರಲ್ಲ ಅಂತ ಒಂದು ಖುಷಿ. ಬಟ್ 50 ಜನನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ. ಅದನ್ನೇ ಕೇಳ್ಕೊಳೋದು. ಆವಾಗ ತಾನೇ ನಾನು ಹಾಕೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನೋಟಿಫಿಕೇಷನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ವೀಡಿಯೋ ನೋಡ್ತೀರಾ, ನಾಳೆ ನನ್ನ ವೀಡಿಯೋ ಸಿಗೋಲ್ಲ ನಿಮಗೆ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿರಲ್ಲ, ಬೆಲ್ ಐಕಾನ್ನ ಗಂಟೆನ ಟಂಗ್ ಅಂತ ಹೊಡೆದಿರಲ್ಲ ನೀವು. ಸೊ ಅಟ್ಲೀಸ್ಟ್ ಈ ವಿಡಿಯೋಗಾದರೂ ಸ್ವಲ್ಪ ಬೆಲ್ ಹೊಡೆದ್ರೆ ನೋಟಿಫಿಕೇಷನ್ ಟಲ್ ಅಂತ ಬರುತ್ತೆ ನಿಮಗೆ. ಸೊ ಇವಾಗ ನಾವಿರೋದು ನಾಗವಾರ ಹತ್ರ. ಇನ್ನು ಕನ್ಸ್ಟ್ರಕ್ಷನ್ಸ್ ನಡೀತಾನೆ ಇದೆ, ಅರ್ಧಂಬರ್ಧ ಅಂತ ಮಾಡ್ತಾವ್ರೆ. ಬಟ್ ಅಲ್ಲಿ ಬೇಗ ಮುಗಿಸ್ತಾರೆ ಅನ್ಕೊತೀನಿ. ನೋಡೋಣ ಯಾವಾಗ ಮುಗಿಸ್ತಾರೆ ಏನು ಅಂತ. ಸೊ ನನ್ನೊಂದು ಡ್ರೀಮ್ ಇದೆ, ಸೂಪರ್ ಬೈಕ್ ತೊಗೋಬೇಕು ಅಂತ. ಮೇ ಬಿ
ಅಟ್ಲೀಸ್ಟ್ ಎಲ್ಲ ಇಯರಲ್ಲೂ ಹೇಳ್ತಾ ಇದ್ದೆ ನನ್ನ ಬರ್ಡೇಗೆ ತೊಗೊತೀನಿ ಬೈಕು ಅಂತ. ಬಟ್ ಅಟ್ಲೀಸ್ಟ್ ಈ ಸರಿ ಆದರೂ ಒಂದು ಸೂಪರ್ ಬೈಕ್ ತೊಗೋಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಬೈಕು ಇತ್ತು ಅಲ್ಲಿ, ಬಟ್ ಸೋಲ್ಡ್ ಔಟ್ ಆಗಿದೆ. ಬೆನ್ಲಿ ನೋಡಿದೆ, ಬೆನ್ಲಿ 300 ಇದೆ, 600 ಇದೆ. ಬಟ್ ಏನಂತ ಹೇಳಿದ್ರೆ ನಾನು 300 ನಮ್ಗೆ ಅಷ್ಟೊಂದು ಸೆಟ್ ಆಗಲ್ಲ. 600 ಚೆನ್ನಾಗಿತ್ತು ಗುರು. ಬ್ಲ್ಯಾಕು ಮತ್ತು ವೈಟ್ ಒಂದಿದೆ, ಎರಡೂ ಸಖತ್ತಾಗಿದೆ. ಸೊ ಅದರಲ್ಲಿ ನೀವು ನೋಡ್ಬೋದು, ವಿಡಿಯೋದಲ್ಲಿರುತ್ತೆ. ನಾನು ಕೇಳಿದೆ, ಬಟ್ ಅದು ಸೋಲ್ಡ್ ಔಟ್ ಆಯಿತು ಅಂತ ಹೇಳಿದ್ರು. ಆಲ್ರೆಡಿ ಬುಕ್ಕಿಂಗ್ ಆಗಿ ಸೋಲ್ಡ್ ಆಗಿದೆಯಂತೆ. ಸೊ ಕವಾಸಕಿ ನಿಂಜಾನೂ ಇತ್ತು, 900 ಇತ್ತು. ಬಟ್ 900 ತೊಗೊಳೋಷ್ಟು ಕೆಪಾಸಿಟಿ ನಮಗಿಲ್ಲ. ಅಟ್ಲೀಸ್ಟ್ 600 ಆದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಫ್ಲೈಓವರ್ ಆಗ್ದವಾಗಿಂದ ಒಂದು ಸ್ವಲ್ಪ ಆರಾಮಾಯಿತು. ಇಲ್ಲ ಅಂದಿದ್ರೆ ಈ ರೋಡಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊಳಗಡೆ ನಮಗೆ ಹೆವಿ ರಿಸ್ಕ್ ಆಗೋದು. KMF ಮಿಲ್ಕ್ ಟ್ಯಾಂಕ್ ಎಲ್ಲ ನಮ್ಮೂರಿಂದನೇ ಬರೋದು. ಕೋಲಾರ ಸಿಲ್ಕ್ ಸಿಟಿ, ಮಿಲ್ಕ್ ಸಿಟಿ ನಮ್ಮದು. ಸಿಲ್ಕು ಸಿಗುತ್ತೆ, ಮಿಲ್ಕು ಸಿಗುತ್ತೆ. ಫೇಮಸ್ ಅಂದರೆ ಟೊಮೊಟೊ ನಮ್ಮೂರಲ್ಲೇ. ಇದೆಲ್ಲ ಮಾನ್ಯತಾ. ಏನಿದೆ ಗುರು ವ್ಯೂ. ಎಲ್ಲಿ ಇವರಿಬ್ಬರು ಬರ್ತಾವ್ರ ಇಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ ಗುರು. ನಾನು ಬಂದ್ಬಿಟ್ಟಿದ್ದೀನಿ ಮುಂದೆ. ಬರ್ತಾವ್ರೆ. ಯಾಕಂದರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಈ ಊರುಗಳು, ಈ ದೇಶಗಳೆಲ್ಲ ಗೊತ್ತಿಲ್ಲ ಅವ್ರಿಗೆ. ಸೊ ಅದರಿಂದಾನೆ. ಸೊ ಇವತ್ತು ಎಲ್ಲಾದರೂ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಸಾರಿ ಗುರು, ನನಗೆ ಕೈ ಬಿಟ್ಟು ಓಡಿಸೋ ಅಭ್ಯಾಸ ಜಾಸ್ತಿ. ಸೊ ಎಲ್ಲಾದರೂ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಸೊ ನೋಡೋಣ. ನಾವು ಒಂದು ಜಾಗದಲ್ಲಿ ಹೋಗಿ ತಿಂತಾಯಿದ್ರಿ, ಆ ಜಾಗಕ್ಕೆ ಅವನ್ನ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಬಟ್ ಚಿಕನ್ ಮಟನ್ ತಿನ್ನೋರೆಲ್ಲ ಬೇರೆ ಊಟ ತಿಂತಾರ ಅಂತ ಯೋಚನೆ. ಅವ್ನು ಸಂಡೇ ಆದರೆ ಅವನಿಗೆ ಚಿಕನ್ ಮಟನ್ ಬೇಕು. ಒಳ್ಳೆ ಜಿಮ್ಮರ್ ಬೇರೆ ಅವನು. ಜಿಮ್ ಅಂದರೆ ಅವನಿಗಿಷ್ಟ, ವ್ಲಾಗ್ಸ್ ಅಂದರೆ ನಮಗಿಷ್ಟ, ಬೈಕ್ ರೈಡಿಂಗ್ ಅಂದರೆ. ನಾವು ಯಾವತ್ತೂ ಬೈಕರ್ಸ್ ಅಲ್ವಾ, ಅದಕ್ಕೆ. ಹತ್ರ ನಾವು ಇವಾಗಿರೋವಂಥ ಜಾಗ ಹೆಬ್ಬಾಳು ಹತ್ರ ರೀಚ್ ಆಗ್ತಾ ಇದ್ದೀನಿ. ಹೋಟೆಲ್ ಹೆಸರು ಏನೋ ಇದೆ ಗುರು, ಬಟ್ ಮರ್ತೋಗಿದ್ದೀನಿ ಹೋಟೆಲ್ ಹೆಸರು ಏನೋ ಅಂತ. ಹೆಸರುಘಟ್ಟ ರೋಡಲ್ಲಿ ಬರುತ್ತದು ಹೋಟೆಲ್ಸ್ ಎಲ್ಲ. ಏನು ಅಲ್ಲಿ ಏನು ಫೇಮಸ್ ಅಂತ ಹೇಳಿದ್ರೆ ಅದರ ಹೆಸರು ನನಗೆ ಬಾಯಿಗೆ ತಿರುಗ್ತಾ ಇಲ್ಲ ಗುರು. ನನಗೆ ಯಾಕೋ ಗೊತ್ತಾಗ್ತಾ ಇಲ್ಲ ಹೆಸರು ಅದು. ನೋಡೋಣ, ಅಲ್ಲಿ ಹೋಗ್ಬಿಟ್ಟೆ ನೋಡೋಣ. ಅದ್ರ ಹೆಸರು ಆಮೇಲೆ ಹೇಳ್ತೀನಿ ನಾನು.